ವೆಲ್ಕಮ್ ಸರ್. ಸರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ತುಂಬ ದಿನಗಳಾದ್ಮೇಲೆ ನಿಮ್ಮನ್ನು ನೋಡಿ ಖುಷಿ ಆಯಿತು ಸರ್. ಹೌದು, ನಾನು ಆಫೀಸಿಗೆ ಬರೋದು ನಿಮಗೆ ಹೇಗೆ ಗೊತ್ತಾಗಿತ್ತು? ರಾಮ್ ಬಂಟ ದತ್ತ ಇರಬೇಕಾದ್ರೆ ಎಲ್ಲಾನು ಗೊತ್ತಾಗತ್ತೆ. ನೀನಾಗಲೇ ಬಂದ್ಬಿಟ್ಟಿದೆಯಾ ದತ್ತ? ಅಲ್ಲ ರಾಮ್, ನೀನು ಆಫೀಸಿಗೆ ಬರ್ತಾ ಇದೀಯಾ ಅಂದ್ರೆ ನಾನು ಬರದೆ ಹೇಗೋ ಇರಲಿ. ಇದೆಲ್ಲ ನಂದೇ ಅರೇಂಜ್ಮೆಂಟಪ್ಪ. ಇನ್ಮೇಲೆ ಈ ಮುದುಕ ನನ್ನ ಕಂಟ್ರೋಲಿಗೆ ಸಿಗ್ತಾನೆ ಅಂತ ಅಂದ್ಕೊಂಡ್ರೆ ಈ ಮುದುಕ ಅಡ್ಡ ಬಂದಿರೋ ಥರ ಇದೆ. ಇರಲಿ ಇರಲಿ, ಈ ಪ್ರಬಲನಿಗೆ ಸೊಳ್ಳೆ ತಿಗಣೆಗಳೆಲ್ಲ ಲೆಕ್ಕನೇ ಇಲ್ಲ. ಅರೆ, ರಾಮ್ ಸರ್ ಬಂದಿದ ತಕ್ಷಣ ತೇಜಸ್ವಿ ಸರ್ ಕೂಡ ಬಂದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಇವಳು ನನ್ನ ಬಾಗ್ಲಲ್ಲೇ ತಗಲಾಗ್ತಿದ್ದಾಳೆ. ಓ, ಏನಪ್ಪ ಮಾಡೋದು? ಮೊದಲು ಅಪ್ಪ ಬಂದಿದಾರಲ್ಲ, ಅದನ್ನ ಎಂಜಾಯ್ ಮಾಡಿ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ವಿಶ್ವಂಬರ ಗ್ರೂಪು ನಿಮ್ಮನ್ನು ಹೇಗೆ ನೋಡ್ಕೋತಾ ಇದೆ? ಪ್ರೀತಮ್ ಸಾರು, ಕಾವೇರಿ ಮೇಡಮು ನಿಮ್ಮಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಸರ್. ಇವರಿಬ್ಬರಿಗೆ ಈ ಬಿಟ್ಟಿ ಬಿಲ್ಡಪ್ ಬೇರೆ ಕೇಡು. ಥು, ಯಾರೇ ಇದ್ರು ನಿಮ್ಮನ್ನಂತೂ ತುಂಬಾ ಮಿಸ್ ಮಾಡ್ಕೊಂಡ್ವಿ ಸರ್. ಹೌದು ಸರ್, ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಹೌದು ಸರ್, ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಇವತ್ತು ರಾಮ್ ಏನೇ ಆಗಿದ್ರು ಅದು ನಿಮ್ಮಗಳಿಂದ. ನಿಮ್ಮ ಶ್ರಮನೇ ನನ್ನ ಶ್ರೇಯಸ್ಸು. ಸರ್, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಹುಷಾರಿಲ್ಲ ಅಂತ ಸುದ್ದಿ ಹರಡಿತ್ತು. ಹೌದಪ್ಪ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಬಟ್ ನಾವು ಐ ಆಮ್ ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಂ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಜೊತೆ ಇರೋವರೆಗೂ ಈ ನಿಮ್ಮ ರಾಮ್ಗೆ ಏನೂ ಆಗಲ್ಲ. ಹಾ, ಸರಿ ಸರಿ, ನೀವೆಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇನ್ನು ಮುಂದೆ ರಾಮ್ ಸರ್ ರೆಗ್ಯುಲರ್ ಆಗಿ ಆಫೀಸಿಗೆ ಬರ್ತಾರೆ. ನಮ್ಮ ಆಫೀಸು ರಾಮರಾಜ್ಯ ಆಗುತ್ತೆ. ರಾಮರಾಜ್ಯ. ಹೋಗಿ ಕೆಲಸ ನೋಡ್ಕೊಳ್ಳಿ, ಹೋಗಿ. ಹಾಂ ಹಾಂ